ವರದಿ ಸಂಪುಟದಲ್ಲಿ ಮಂಡನೆ ಆಗಿದೆ. ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದ್ಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು, ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು. ಹಾಗಾಗಿ ಮುಂದೆ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು, ತಿರಸ್ಕಾರ ಮಾಡಬಹುದು. ಆದರೆ ಹೆಚ್ಚಿನ ಅಂಶ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಹೌದು, ಹೌದಲ್ಲ, ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ, ಓದಕ್ಕೆ ಶುರು ಮಾಡಿದ್ದೀನಿ. ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದ್ದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ, ಅವ್ರು ಮಾಡೋದೇ ಬೇಕಲ್ಲ. ಅಲ್ಲಲ್ಲ ನೋಡಿ, ಎಷ್ಟು ವರ್ಷದಿಂದ ಇದು 2015ರಿಂದ ಪ್ರಾರಂಭ ಆಗಿದ್ದು, ಇಲ್ಲಿವರೆಗೂ ಸುಮಾರು 10 ವರ್ಷ ಆಯ್ತಲ್ವಾ? 10 ವರ್ಷ ಆಗಿ ಒಂದು ಸರ್ಕಾರದ ವರದಿ, ಅದನ್ನ ಒಪ್ಪಿಗೆ ಆಗಲಿ ತಿರಸ್ಕಾರ ಆಗಲಿ ಅದು ಬೇರೆ ವಿಷಯ. ಸರ್ಕಾರಕ್ಕೆ ಕೊಡುವಂಥ ಪ್ರಕ್ರಿಯೆನಾದರೂ ಆಗಬೇಕಲ್ಲ. ಸರ್ಕಾರದ ಹಣ 168 ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಹೌದಪ್ಪ ಇದು ತಪ್ಪು ಇದು ಸರಿ ಅನ್ನೋದಾದರೂ ಹೇಳಬೇಕಲ್ವ? ಅದನ್ನ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಸರಿ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಆದರೆ ಏನು ಸರಿ ಅಂತ ನಾವು ಹೇಳ್ತೀವಲ್ಲ, ನಾವು ವರದಿಯನ್ನೆಲ್ಲ ಓದಿದ ನಂತರ ಸರ್ಕಾರ ಅದನ್ನು ಒಪ್ಪಿದ ನಂತರ ಹೇಳ್ತೀವಿ. ಅದವರು ನಾನು ಇಂಡಿವಿಜುವಲ್ ಆಗಿ ನಾವು ಒಪ್ಪದೇ ಇರ್ಬೋದು, ಬಿಡದೇ ಇರ್ಬೋದು. 75 ಲಕ್ಷ ಮುಸಲ್ಮಾನರು ಇದ್ದಾರೆ, ಹಿಂದೂಗಳ ಜಾತಿಯನ್ನು ವಿಂಗಡಣೆ ಮಾಡಿದ್ದಾರೆ. ಹಾಗಾಗಿ ಮುಸಲ್ಮಾನರೇ ಜಾಸ್ತಿ ನೋಡಿ, ಆ ರೀತಿ ಯಾರು ಮಾಡಕ್ ಹೋಗಿಲ್ಲ. ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ರು ಅವರಿಗೆ, ಯಾರಿಗೆ? ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ, ಆ ಆಧಾರದ ಮೇಲೆ ಮಾಡಿದ್ದಾರೆ, ಹೋಗಿದ್ದಾರೆ. 1,37,00,000 ಫ್ಯಾಮಿಲಿಗಳಿಗೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಸಿಗ್ನೇಚರ್ ತಗೊಂಡು ಬಂದಿದ್ದಾರೆ. ಯಾರಿಗಾದ್ರೂ ಅನುಮಾನ ಇದ್ರೆ ಇಂಥ ಊರಿನಲ್ಲಿ ಇಂಥ ಮನೆಗೆ ಹೋಗಿಲ್ಲ ಅಂದ್ರೆ ಅದನ್ನ ಬೇಕಾದ್ರೆ ನೋಡ್ಬೋದು. ಅವರ ಅಲ್ಲಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸಿಗೆ ಹೋದ್ರೆ ಯಾವ ಊರಲ್ಲಿ ನೀವು ಎಲ್ಲಿ ಯಾವ ಮನೆಗೆ ಹೋಗಿದ್ರಿ ಅಂತ ಬೇಕಾದ್ರೆ ತೋರಿಸ್ತಾರೆ. ಯಾರು? ಎಲ್ಲ ಜನಸಂಖ್ಯೆ ಅಂದ್ರೆ ಯಾರೋ ಒಂದು ಜನ ಬಿಟ್ಬಿಟ್ಟು ಮಾಡಕ್ಕಾಗುತ್ತಾ? ಎಲ್ಲರೂ ಸೇರಿ ಅದು ನೋಡೋಣ, ಪರಿಶೀಲನೆ ಮಾಡ್ಲಿ. ಅಲ್ಲ, ಪರಿಶೀಲನೆ ಮಾಡೋಣ. ಒಂದು ವೇಳೆ ಆ ರೀತಿ ಆಗಿದ್ರೆ ಅದಕ್ಕೇನು ಉತ್ತರ ಮಾಡಬೇಕು, ಕರೆಕ್ಟಿವ್ ಮೆಜರ್ಸ್ ಅಂತ ಇರ್ತಾವಲ್ಲ, ಅದು ಮಾಡೋಣ. ನೋಡಿ, ಇಲ್ಲಿ ಜಾತಿ ಗಣತಿ ಮಾಡುವ ಉದ್ದೇಶನೇ ಉದ್ಯೋಗ ಅವ್ರಿಗೆ ಸಿಗಬೇಕು, ಶಿಕ್ಷಣ ಅವ್ರಿಗೆ ಸಿಗಬೇಕು, ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡೋದು. ಹಿಂದೆ ಉಳಿದಿದ್ದಾರೆ ಸಮಾಜ, ಯಾವುದೋ ಒಂದು ಸಮಾಜ ಹಿಂದೆ ಉಳಿದಿದ್ದಾರೆ ಅಂದಾಗ ಅವರನ್ನ ಮುಂದಕ್ಕೆ ತರುವಂಥದ್ದು ಟರ್ಮ್ಸ್ ಆರ್ ರೆಫರೆನ್ಸ್ ಕೊಟ್ಟಿರೋದು. ಆ ಉದ್ದೇಶದಿಂದ ಅಲ್ವಾ ಮಾಡಿರೋದು? ಆ ಉದ್ದೇಶ ನಮಗೆ ಸಫಲ ಆದರೆ ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.